ಎಲ್ಲಿಗೆ ಹೋಗಿದೆ ನೀನು? ನಿನ್ನ ಕೊರಳಿನಲ್ಲಿ ಇದ್ದ ಚಿನ್ನದ ನೆಕ್ಲೆಸ್ ಹಾಗೂ ವಜ್ರದ ಹಾರ ಕಾಣಿಸ್ತಾ ಇಲ್ಲ. ಎಲ್ಲಿಗೋಯ್ತು? ಒಂದು ದಿನದಿಂದ ನಿನ್ನ ವರ್ತನೆಯಲ್ಲಿ ಬದಲಾವಣೆ ಕಾಣ್ತಾ ಇದೆ. ಒಳಗೆ ಲಾಕರ್ನಲ್ಲಿದ್ದ ದುಡ್ಡು ಚಿನ್ನವೆಲ್ಲ ನಾಪತ್ತೆಯಾಗಿದೆ. ಎಲ್ಲಿದ್ದಿದೆ ಹೇಳಬೇಡ. ನೀನು ಕೇಳಬೇಡಿ, ನನಗೇನು ಗೊತ್ತಿಲ್ಲ. ಸಾಕು ಮಾಡು ನಿನ್ನ ನಾಟಕ. ಯಾವ ಬಿಟ ಪುರುಷನಿಗೆ ಕೊಟ್ಟು ಬಂದೆ ನಿನ್ನ ಕೊರಳಿನಲ್ಲಿದ್ದ ರತ್ನದ ಹಾರ? ನಿನ್ನ ಆತ್ಮಿಕತೆ ಈಗ ಗೊತ್ತಾಗ್ತಾ ಇದೆ. ಅಯ್ಯೋ ಶಿವ ಶಿವ ಸ್ವಾಮಿ, ಅಗ್ನಿಯಷ್ಟೇ ಪವಿತ್ರವಾಗಿ ತವಳು ನಾನು. ದಯವಿಟ್ಟು ನನ್ನ ಮೇಲೆ ಇಂಥ ಕೆಟ್ಟ ಅಪವಾದ ಕೊಡಬೇಡಿ. ನನ್ನ ಪರ್ಮಿಷನ್ ಇಲ್ಲದೆ ಈ ಅರಮನೆಯಲ್ಲಿ ಒಂದು ಪೈಸೆ ಮುಟ್ಟಿದವರೆಲ್ಲ ನೀನು. ಇನ್ನು ಗಂಡನಿಗೆ ಮೋಸ ಮಾಡಿ ಯಾರೊಂದಿಗೆ ಸಂಬಂಧ ಬೆಳೆಸಿ ಕೋಟಿ ಕೋಟಿ ಸಂಪತ್ತು ಲೂಟಿ ಮಾಡಿಬಿಟ್ಟಿಯಲ್ಲಿ. ಇಲ್ಲ, ನಿನ್ನಂತ ನೀತಿಗೆಟ್ಟವಳಿಗೆ ಕ್ಷಮೆ ಇಲ್ಲ. ಮೊದಲು ಹೊರಟು ಇಲ್ಲಿಂದ. ಇದೆಂತ ಅಗ್ನಿ ಪರೀಕ್ಷೆ? ಈ ಮೈದುನನ್ನು ರಕ್ಷಿಸಲು ಹೋಗಿ ತಾನು ನೀತಿಗೆಟ್ಟವಳು ಎಂಬ ಪಟ್ಟ ಕಟ್ಟಿಕೊಂಡೆ. ನನ್ನನ್ನು ಕ್ಷಮಿಸುವಂತಿಗೆ ಮಾತಾಡ್ಬೇಡಪ್ಪ. ಇದು ನಮ್ಮ ಹಣೆ ಬರಹ. ಅದಕ್ಕೆ ಯಾರೇನ್ ಮಾಡೋದಕ್ಕಾಗುತ್ತೆ ಹೇಳು? ಇಲ್ಲ ಇಲ್ಲ, ನನ್ನಂತ ದ್ರೋಹಿ ಜೂಜುಗಾರ ಈ ಭೂಮಿ ಮೇಲೆ ಈ ಅರಮನೆಯಲ್ಲಿ ಚಿಕ್ಕಪ್ಪ ಜೂಜು ಬೇಟೆಯಿಂದಂದೇ ಶುರು ಮಾಡಿ ಎಲ್ಲ ಯುವಕರನ್ನು ಬಲಿ ತೀರ್ಕೊಂಡ್ಬಿಟ್ರು. ನಾನು ಆನ್ಲೈನ್ ಜೂಜಿನ ಚಟಕ್ಕೆ ಒಂದು ತಿಂಗಳಿಂದ ನಿಮ್ಮಿಂದ ಹಣ ಒಡವನ್ನೆಲ್ಲ ತೆಗೆದುಕೊಂಡೋಗಿ ಜೂಜಿಗಾಗಿ ಮಾರಿಬಿಟ್ಟೆ. ಅತ್ತಿಗೆ ಜೂಜಿಗಾಗಿ ಮಾರಿಬಿಟ್ಟೆ. ಅಯ್ಯೋ ಶಿವ ಶಿವ, ನೀನು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತೀಯ ಅಂತ ತಿಳಿದಿದ್ದೆ. ಆದ್ರೆ ನೀನೇ ರೀತಿ ಜೂಜುಗಾರ ಅಂತ ಗೊತ್ತಿದ್ರೆ ಒಂದು ನಯ ಪೈಸೆ ಕೊಡ್ತಾ ಇರ್ಲಿಲ್ಲ. ಅಯ್ಯೋ ದೇವ್ರೇ, ನನ್ನಂತ ಜೂಜುಕೋರ ಈ ಭೂಮಿ ಮೇಲೆ ಇರಬಾರ್ದು. ಶಿವ, ಆ ರೀತಿ ಮಾಡ್ಕೋಬೇಡಪ್ಪ. ಒಂದೇ ಒಂದು ಹನಿ ರಕ್ತ ಬಂದ್ರು ನನಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಏನಾಯ್ತು ನಿನಗೆ? ಹುಚ್ಚು ಹಿಡಿದಿಲ್ಲ ತಾನೆ? ಈ ಅರಮನೆಯಲ್ಲಿ ಚಿಕ್ಕಪ್ಪ ಸೃಷ್ಟಿಸಿದ ಜೂಜಿಗೆ ದಾಸನಾಗಿ ಅತ್ತಿಗೆ ಹತ್ತಿರ ಇದ್ದ ಒಡವನ್ನೆಲ್ಲ ಮಾರಿಬಿಟ್ಟೆ. ಈಗ ಅತ್ತಿಗೆ ನೀತಿ ಗೆದ್ದವಳು ಎಂಬ ಪಟ್ಟ ಕಟ್ಟಿ ಬಿಟ್ಟಲ್ಲ. ನನ್ನನ್ನು ಕ್ಷಮಿಸೋಣ, ಕ್ಷಮಿಸು. ನೀಚ, ಎಂತ ಕೆಲಸ ಮಾಡಿಬಿಟ್ಟೇನು? ಅಯ್ಯೋ ಭಗವಂತ, ಇಂಥ ಮುತ್ತಿನಂತ ಮಡದಿಯನ್ನ ಕಳಂಕಿಣಿ ಎಂಬ ಪಟ್ಟ ಕಟ್ಟಿ ಜಾಗದಿಂದ ಹೊಸ ಬಿಟ್ಟೇನಲ್ಲ. ನನ್ನನ್ನು ಕ್ಷಮಿಸಿಬಿಡು, ನನ್ನನ್ನು ಕ್ಷಮಿಸಿಬಿಡಬೇಡ. ಇವನು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಅಂತ ತಿಳಿದು ಮನೆಯಲ್ಲಿರುವ ಹಣ ಆಭರಣ ಎಲ್ಲ ಕೊಟ್ಟೆ. ಅದು ಅಲ್ಲದೆ ಮುತ್ತಿನ ಹಾರ ಕೂಡ ಕೊಟ್ಟೆ. ಆದ್ರೆ ಇವನು ಇಂಥ ಜೂಜಿಕಾರ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ, ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಒಂದು ಸಹಾಯ ಪೈಸಲು ಕೊಡ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಇನ್ನೂ ಏನೇನು ಶಿವ, ಇವತ್ತಿನಿಂದ ನಿನಗೆ ಈ ಅರಮನೆಯಲ್ಲಿ ಜಾಗವಿಲ್ಲ. ಮೊದಲು ಹೊರಟು ಹೋಗು ಈ ಗ್ರಾಮಾಂತರ ಮನೆಯಿಂದ. ನಮ್ಮನ್ನು ಕತ್ತಿಗೆ ಸಾಯಿಸುವ ಬದಲು ಮನೆಯಿಂದ ಹೊರಗೆ ಹೋಗ್ತಿದೆಯಲ್ಲ. ನನ್ನನ್ನು ಕ್ಷಮಿಸೋಣ, ನನ್ನನ್ನು ಕ್ಷಮಿಸು.
ಅತ್ತಿಗೆ ನನ್ನನ್ನು ಕ್ಷಮಿಸು ಅತ್ತಿಗೆ, ನನ್ನನ್ನು ಕ್ಷಮಿಸು. ಅಣ್ಣ ಅಣ್ಣ, ಸರಿ ಅಣ್ಣ, ನಾನು ಬರ್ತೀನಿ. ಗುಡಿಸಲು